ಇದೇ ತಿಂಗಳು 26ರಂದು ಗದಗನಲ್ಲಿ ಸೋಮನಾಥ ಜ್ಯೋತಿರ್ಲಿಂಗ ದರ್ಶನ ಡಿಆರ್ ಪಾಟೀಲ್ ಹೇಳಿಕೆ. ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಏಪ್ರಿಲ್ 26ರಂದು 1000 ವರ್ಷ ಪುರಾತನ ಮೂಲ ಸೋಮನಾಥ ಜ್ಯೋತಿರ್ಲಿಂಗದ ದಿವ್ಯ ದರ್ಶನ ಗದಗ್ನ ಭೀಷ್ಮ ಕೆರೆಯ ಬಸವೇಶ್ವರ ಮೂರ್ತಿಯ ಹತ್ತಿರ ನಡೆಸಲಾಗುವುದು. ಹಾಗಾಗಿ ಸಾರ್ವಜನಿಕರು ಈ ಜ್ಯೋತಿರ್ಲಿಂಗ ದಿವ್ಯ ದರ್ಶನ ಪಡೆದು ಪುನೀತರಾಗಬೇಕು ಎಂದು ಕೇಳಿಕೊಂಡರು. ಬ್ಯೂರೋ ರಿಪೋರ್ಟ್ ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೋಗಾರ್, ಎನ್ಕೆಎಸ್ ಗದಗ. ಮಕ್ಕಳು ಅಭ್ಯಾಸ ಮಾಡ್ತಿದ್ದಾರೆ. ನಮ್ಮ ಹಮ್ಮಿಕೊಂಡಿದ್ರು ಸುದರ್ಶನ ಕ್ರಿಯಾ, ಆಸಕ್ತಿ ಹ್ಯಾಪಿನೆಸ್ ಪ್ರೋಗ್ರಾಮ್ ಮತ್ತು ಅಡ್ವಾನ್ಸ್ ಕೋರ್ಸ್ ಆಗಲಿ, ಸಹಜ ಸಮಾಧಿ ಆಗಲಿ ಎಲ್ಲ ಹಮ್ಮಿಕೊಂಡು ಅದು 173 ದೇಶಗಳಲ್ಲಿ ಅವ್ರಿಗೆ ಕಣ್ಣು ಬಿಟ್ಟರೆ ಹೋಗ್ತಾರೆ ಎಲ್ಲ. ಆಮೇಲೆ ದೂರ ಬಿದ್ದು ಹೇಳ್ತಾರೆ, ಮತ್ತು ನಮ್ಮ ಮನಸ್ಸಿನಾಗೆ ಬಿದ್ದು ಹೇಳ್ತಾರೆ. ಮತ್ತು ಅವ್ರಿಗೆ ಕ್ವಶನ್ ಪೇಪರ್ ಇರ್ತಾರೆ, ಕ್ವಶನ್ ಪೇಪರ್ನಾಗ ಏನಿರ್ತೈತೆ ಅನ್ನೋದು ಸಹಿತ ಗೊತ್ತಾಗುತ್ತಂತ. ಅಷ್ಟು ಅವ್ರಿಗೆ ಅಂದ್ರೆ ಮೆಡಿಟೇಷನಿಂದ ಮನಸ್ಸು ಒಂದಿಲ್ಲ ಸ್ಥಿತಿಗೆ ಒಯ್ದ್ವಿ ಅಂದರೆ ಏನೇನು ಪವರ್ಸ್ ಜನರೇಟ್ ಆಗ್ತವೆ ಅನ್ನೋದನ್ನ ಅವರು ಈಗ ಭಾಳ ದೊಡ್ಡವರಿಲ್ಲೋ ನೋಡೀನಿ. ಅವರು ಹಂಗೆ ಧ್ಯಾನ ಮಾಡ್ಕೊತ ಹೋದ್ರಿ. ಈಗ ಮೇಡಮ್ ಇಂಟ್ಯೂಷನ್ ಪ್ರೊಸೆಸ್ ಅಂತ ಮಕ್ಕಳದು ಇವ್ರು ಮಾಡ್ಯಾರ ಭಾಳ ಅಂತ ಆ ಸ್ಥಿತಿ ಹೋಗ್ಬೋದು ಅಂತ ನಮಗೆ ಅನುಭವ ಇಲ್ಲ, ಆದರೆ ನೋಡೀವಿ. ನಮಗಿಲ್ಲದ ಶಕ್ತಿ ಸಾಮರ್ಥ್ಯ ಇದ್ದಿದ್ದನ್ನು ನಾವು ನೋಡೀವಿ. ಅದಕ್ಕೆ ನಾನು ಈ ಸರ್ಕಾರ ಏನು ನಮಗೆ ಜವಾಬ್ದಾರಿ ಕೊಟ್ಟದ, ಈ ಜವಾಬ್ದಾರಿ ವಹಿಸ್ಕೊಳ್ಳೋಕ್ಕಿಂತ ಮೊದಲ ಗುರುಜಿಯವರ ಆಶೀರ್ವಾದವನ್ನು ತೊಗೊಂಬರೋಣ ಅಂತ ಹೋಗಿದ್ದೆ ನಾನು. ಅವ್ರ ಹತ್ರ ಹೋದಾಗ ಈ ಸೋಮನಾಥ ಜ್ಯೋತಿರ್ಲಿಂಗದ್ದು ತೋರಿಸಿದ್ರು. ಅದು ನನ್ನ ಕೈ ಕೊಟ್ಟರು, ನೋಡಿ ತೋರಿಸಿದ್ವಿ. ಅದು ಅಂತಲ್ಲೇ ನಿಲ್ತದೆ. ಇದು ಆ ಜ್ಯೋತಿರ್ಲಿಂಗದೊಳಗೆ ಆ ಶಕ್ತಿ ಇರ್ತದೆ. ಅದನ್ನ ಆಗಿನವರೆಲ್ಲರೂ ಸೋಮನಾಥ ದೇವಸ್ಥಾನ ಇದಾಗ್ಬಿಟ್ಟಿತ್ತು, ಎಲ್ಲ ಒಡೆದು ಹೋಗಿತ್ತು. ಅದೆಲ್ಲ ಕೂಡಿಸಿ ಅದನ್ನ ಕಾಯ್ಕೊಂಡು, ಅಲ್ಲಿಂದ ಕಾಯ್ಕೊಂಡು ಇಲ್ಲಿವರೆಗೂ ಬಂದಾರ. ಅದು ನಮ್ಮ ಪರಮಾಚಾರ್ಯರಿಗೆ ಬಂದಿದ್ರಲ್ಲ, ಕಂಚಿ ಪರಮಾಚಾರ್ಯ, ಅವ್ರಿಗೆ ಕೈಯಾಗ ಅದು ಸಿಕ್ಕದ. ಅವ್ರು ಅದನ್ನೆಲ್ಲ ನೋಡಿ ಇದು ಒಂದು 100 ವರ್ಷ ಆದ್ಮ್ಯಾಗ ಇಂಥವ್ರ ಕೈಯಾಗ ಮುಟ್ಟಬೇಕು ಅಂತ ಹೇಳಿ ಅವ್ರು ಹೇಳಿದ್ರಂತ. ಅದನ್ನ 24ರೊಳಗೆ ಅಲ್ಲ 2024 ಇಸ್ವಿ ಈ ಗುರುಜಿಯವ್ರಿಗೆ ಅದನ್ನ ತಂದು ಕೊಟ್ಟ. ಇವ್ರಿಗೆ ಮುಟ್ಟಿಸ್ಬೇಕು ಅಂತ ಪರಮಾಚಾರ್ಯ ಆಗ ಹೇಳಿದ್ರು. 100 ವರ್ಷದ ಹಿಂದೆ ಅವರು ತಂದು ಮುಟ್ಸ್ಯಾರ. ಅದನ್ನ ನಿಮ್ಮ ದರ್ಶನಕ್ಕೆ ಇಲ್ಲೇ ನಾಳೆ 26ನೇ ತಾರೀಕು ಸಾರ್ವಜನಿಕರ ದರ್ಶನಕ್ಕೆ 4 ಗಂಟೆಗೆ ಇಲ್ಲಿ ಗದಗ ಭೀಷ್ಮ ಟ್ಯಾಂಕಿನ ಐಲ್ಯಾಂಡ್ನೊಳಗೆ ನಮ್ಮ DC ಸಾಹೇಬರು ವ್ಯವಸ್ಥೆ ಮಾಡ್ಯಾರ. ಅದನ್ನು ನೋಡ್ಬೇಕು. ನಾವು ಏನೋ ಒಂದು ವಿಶಿಷ್ಟ ಶಕ್ತಿ ಸಾಮರ್ಥ್ಯ ಇದ್ದಿತ್ತು. ಭಾಳ ಮಂದಿ ಸೈಂಟಿಸ್ಟ್ ಅದನ್ನ ಪರೀಕ್ಷೆ ಮಾಡ್ಯಾರ. 2% ಮಾತ್ರ ಅದರೊಳಗೆ ಐರನ್ ಕಂಟೆಂಟ್ ಅದ, ಉಳಿದದ್ದೇನು ಐರನ್ ಕಂಟೆಂಟ್ ಇಲ್ಲಂತ. ಇದು ವಿಚಿತ್ರ ಅಂತ ಅವರು ಅಂತಾರ, ಸೈಂಟಿಸ್ಟು ಸಹಿತ. ನಮ್ಗಿದು ಹೆಂಗೆ ಏನು ತಿಳಿವಲ್ದು ಇನ್ನೂ ಅಂತ. ಅಂದ್ರೆ ಯಾರಿಗೂ ಗೋಚರವಾಗುವಂಥ ಶಕ್ತಿ ಸಾಮರ್ಥ್ಯಗಳು ಆಗ ನಮ್ಮ ಋಷಿ ಮುನಿಗಳು ತಮ್ಮ ಸಾಧನೆಯ ಮುಖಾಂತರ ಪಡ್ಕೊಂಡಿದ್ರು. ಆದ್ರೆ ಅದನ್ನ ವ್ಯಕ್ತ ಮಾಡಲಿಲ್ಲ, ಅದನ್ನು ಬೇರೆಯವರಿಗೆ ಆ ಟೈಮ್ನ ಟ್ರಾನ್ಸ್ಫರ್ ಮಾಡಲಿಲ್ಲ ಅನ್ನೋದೊಂದು ನಮ್ದೆಲ್ಲರದು ದುರ್ದೈವ ಅಂತ ಅನ್ನಿಸ್ತದೆ. ಇಲ್ಲಾಂದ್ರೆ ನಾವು ಆ ಎಲ್ಲ ಸ್ಥಿತಿ ಪಡ್ಕೊಂಡ ಕೊಡ್ತಿದ್ವಿ ಅನ್ನೋ. ಇರ್ಲಿ, ಒಟ್ಟು ಮುಂದಿನ ಪೀಳಿಗೆನ ಈಗ ಹೆಂಗೆ ಜಮಾದಾರ್ ಮೊಮ್ಮಕ್ಕಳು ಮಾಡ್ತಾರೋ, ಮೊಮ್ಮಕ್ಕಳು ಮರಿಮೊಮ್ಮಕ್ಕಳು ಅವರು ನಮ್ಗಿಂತ ಆ ಸ್ಥಿತಿಗೆ ಹೋದ್ರೆ